ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನೀನು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ನನ್ನದೇ ಇಚ್ಛೆ ಇರುತ್ತದೆ. ನೀನಾಡುವ ಮಾತು ನನ್ನ ಮಾತುಗಳೇ. ನಿನ್ನ ಬಳಿ ಮಾತನಾಡಲು ನಾನು ನಾನಾಗೇ ಬರಬೇಕೆಂದಿಲ್ಲ. ನೀನು ಕೇಳಿಸಿಕೊಳ್ಳಬೇಕಾದುದನ್ನು ನಿನ್ನ ಜೊತೆ ಇರುವವರಿಂದಲೇ ಹೇಳಿಸುತ್ತೇನೆ. ನಿನಗೆ ದಾರಿಯಿಲ್ಲವೆಂಬುದು ನಿಜವಲ್ಲ. ನಿನಗೆ ಕಷ್ಟಗಳು ಮಾತ್ರವೇ ಎಂದು ನೀನು ಯೋಚಿಸುವುದೂ ನಿಜವಲ್ಲ. ನಿನ್ನ ಜೊತೆಯೇ ನಾನಿರುವೆನು. ನಡೆಯುತ್ತಿರುವುದನ್ನೆಲ್ಲವನ್ನು ನೋಡುತ್ತಿರುವೆನು. ನಿನ್ನ ಮೇಲೆ ನಿಜವಾದ ಪ್ರೀತಿಯನ್ನು ಹೊಂದಿರುವ ಜನರಲ್ಲಿ ಅವರ ಪ್ರಾಮಾಣಿಕತೆಯನ್ನು ನೋಡಲು ಪ್ರಯತ್ನಿಸು. ಅದು ಯಾರೇ ಆಗಿರಲಿ, ತಂದೆ ತಾಯಿ, ಸಹೋದರ ಸಹೋದರಿ, ಪತಿ ಪತ್ನಿ, ಮಕ್ಕಳು, ಸ್ನೇಹಿತರು. ಪ್ರೀತಿ ಎಂಬುದು ದೇವರ ವರಪ್ರಸಾದ. ನೀನು ಮಾತ್ರವೇ ಎಲ್ಲರನ್ನೂ ಪ್ರೀತಿಸುವೆ ಎಂದಲ್ಲ. ನಿನ್ನ ಕುಟುಂಬದವರಿಗೆ, ನಿನ್ನ ಮೇಲೆ ಪ್ರೀತಿಯನ್ನು ಹೊಂದಿರುವವರಿಗೆ ನೀನು ಮುಖ್ಯವೇ. ನಿನ್ನ ಮನಸ್ಸಿನಲ್ಲಿ ಎಲ್ಲರಿಗೋಸ್ಕರ ಪ್ರೀತಿ ಇರಲಿ. ಎಲ್ಲರೂ ಅವರವರ ಕರ್ತವ್ಯಗಳನ್ನು ಸರಿಯಾಗಿ ಮಾಡಿಕೊಂಡು ಬಂದರೆ ಕುಟುಂಬದಲ್ಲಿ ಶಾಂತಿ ಇರುತ್ತದೆ. ನೀನು ಅಳುವುದನ್ನು ನೋಡಿ ನನಗೆ ನೋವಾಗುತ್ತದೆ. ನನ್ನ ಮಗುವಿನ ಕಣ್ಣೀರಿನಿಂದ ಈ ನಿನ್ನ ಸಾಯಿಗೆ ದುಃಖವಾಗುತ್ತದೆ. ನೀನು ಶಕ್ತಿಶಾಲಿ. ನಿನ್ನ ಭಕ್ತಿಯಲ್ಲಿ ನಿನಗೆ ನಂಬಿಕೆ ಇರಲಿ. ಎಲ್ಲವೂ ಶೀಘ್ರದಲ್ಲೇ ಸರಿಯಾಗುತ್ತದೆ. ನನ್ನ ಮಗುವೆ, ನಿನ್ನ ಮಾರ್ಗವನ್ನು ನಾನು ಬದಲಾಯಿಸುವ ವೇಳೆಯಲ್ಲಿ ಕಾರಣವೇ ಇಲ್ಲದೆ ನೋವು, ದುಃಖ ನಿನ್ನನ್ನು ಕಾಡಬಹುದು. ಶಾಂತವಾಗಿರಲು ಪ್ರಯತ್ನಿಸು. ನಿನ್ನ ಕರ್ಮವನ್ನು ಎದುರಿಸಲು ನಾನು ನಿಂತಿರುವೆನು. ನನ್ನನ್ನು ದೃಢವಾಗಿ ನಂಬು. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.